ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 76ನೇ ಗಣರಾಜ್ಯೋತ್ಸವ 2026ಕ್ಕೆ ಸಂಬಂಧಿಸಿದಾಗಿ ಶಿಕ್ಷಕರು ಒಂದು ಭಾಷಣ ಅನ್ನುವಂಥದ್ದನ್ನ ಮಾಡಬೇಕಾದ್ರೆ ಒಂದು 3ರಿಂದ 4 ನಿಮಿಷ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಭಾಷಣ ಮಾಡಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋಗೆ ಸ್ವಾಗತವನ್ನ ಹೇಳ್ತಾ, ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿಯನ್ನು ನೀಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ಉತ್ತಮವಾದಂತಹ ವಿಡಿಯೋಗಳೆಲ್ಲ ನಮ್ಮ ಮುಂದಿನ ವಿಡಿಯೋಗಳೆಲ್ಲ ನಿಮ್ಗೆ ಆದಷ್ಟು ಬೇಗ ತಲುಪಬೇಕು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾನ್ಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಸನ್ಮಾನ್ಯ ಅತಿಥಿಗಳೇ, ನನ್ನ ಪ್ರೀತಿಯ ಸಹ ಶಿಕ್ಷಕರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ದೇಶದ ಅತ್ಯಂತ ಮಹತ್ವದ ದಿನವಾದಂತಹ 76ನೇ ಗಣರಾಜ್ಯೋತ್ಸವವನ್ನ ಅತ್ಯಂತ ಗೌರವ ಹಾಗೂ ಹೆಮ್ಮೆಯಿಂದ ಆಚರಿಸಲು ಇಲ್ಲಿ ಸೇರಿದ್ದೇವೆ. 1950ರ ಜನವರಿ 26ರಂದು ಭಾರತವು ತನ್ನದೇ ಆದ ಸಂವಿಧಾನವನ್ನ ಅಂಗೀಕರಿಸಿ ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ಗಣರಾಜ್ಯ ಎಂಬ ಸ್ಥಾನವನ್ನ ಪಡೆದುಕೊಂಡಿತ್ತು. ಭಾರತದ ಸಂವಿಧಾನವು ಕೇವಲ ಕಾನೂನುಗಳ ಸಂಕಲನ ಮಾತ್ರವಲ್ಲ, ಅದು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತ್ವ ಎಂಬ ಮೌಲ್ಯಗಳ ಜೀವಂತ ಪ್ರತಿಬಿಂಬವಾಗಿದೆ. ಈ ಮಹತ್ವದ ಸಂವಿಧಾನವನ್ನ ರೂಪಿಸಿದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಸಭೆಯ ಎಲ್ಲ ಸದಸ್ಯರನ್ನ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯಿಂದ ಸ್ಮರಿಸಬೇಕು. ಶಿಕ್ಷಕರಾದಂತಹ ನಾವು ಈ ದಿನದ ಮಹತ್ವವನ್ನ ಮಕ್ಕಳಿಗೆ ತಿಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತೇವೆ. ಪಠ್ಯಪುಸ್ತಕಗಳಲ್ಲಿನ ಜ್ಞಾನಕ್ಕಿಂತಲೂ ಹೆಚ್ಚಾಗಿ ನಾವು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮ, ನೈತಿಕತೆ, ಶಿಸ್ತು ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳನ್ನ ಬೆಳೆಸಬೇಕಾಗಿದೆ. ಇಂದಿನ ಮಕ್ಕಳು ನಾಳಿನ ನಾಗರಿಕರು. ಅವರು ಕೇವಲ ಉತ್ತಮ ಅಂಕಗಳನ್ನ ಪಡೆಯುವವರಾಗಿರದೆ ಉತ್ತಮ ಮಾನವರಾಗಬೇಕು, ಜವಾಬ್ದಾರಿಯುತ ಭಾರತೀಯರಾಗಬೇಕು. ಇದು ನಮ್ಮ ಶಿಕ್ಷಕ ವೃತ್ತಿಯ ಮಹತ್ವದ ಧ್ಯೇಯವಾಗಬೇಕು. ಗಣರಾಜ್ಯೋತ್ಸವ ನಮಗೆ ಹಕ್ಕುಗಳನ್ನ ಮಾತ್ರ ನೆನಪಿಸದೆ ನಮ್ಮ ಕರ್ತವ್ಯಗಳನ್ನ ನೆನಪಿಸುತ್ತದೆ. ದೇಶದ ಸ್ವಚ್ಛತೆ, ಸಾಮಾಜಿಕತೆ, ಸಮಾನತೆ, ಪರಿಸರ ಸಂರಕ್ಷಣೆ ಮತ್ತು ರಾಷ್ಟ್ರೀಯ ಏಕತೆಯನ್ನ ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಂದು ಭಾರತ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕ್ರೀಡೆ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ವೇಗವಾಗಿ ಮುನ್ನಡೆಯುತ್ತಿದೆ. ಈ ಪ್ರಗತಿಯ ಹಿಂದೆ ಶಿಕ್ಷಕರ ಶ್ರಮ ಅಡಗಿದೆ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ತಂದಂತಹ ವಿಚಾರ. ನಾವು ಮಕ್ಕಳಿಗೆ ಸಂವಿಧಾನವನ್ನ ಗೌರವಿಸುವುದು, ವೈವಿಧ್ಯತೆಯಲ್ಲಿ ಏಕತೆಯನ್ನ ನೋಡುವುದು ಮತ್ತು ದೇಶದ ಭವಿಷ್ಯವನ್ನ ನಿರ್ಮಿಸುವ ಜವಾಬ್ದಾರಿಯನ್ನ ಒತ್ತುಕೊಳ್ಳುವುದು ಕಲಿಸೋಣ. ಈ ಗಣರಾಜ್ಯೋತ್ಸವದ ದಿನ ನಾವು ಎಲ್ಲರೂ ಒಟ್ಟಾಗಿ ಒಂದು ಸಂಕಲ್ಪವನ್ನ ಕೈಗೊಳ್ಳೋಣ. ಒಳ್ಳೆಯ ಶಿಕ್ಷಕರಾಗಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಒಳ್ಳೆಯ ನಾಗರಿಕರನ್ನ ರೂಪಿಸ್ತಾ ಇದ್ದೇವೆ ಎಂದು ತಿಳಿದುಕೊಳ್ಳೋಣ. ಕೊನೆಯಲ್ಲಿ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸೈನಿಕರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತಾ ಕಿ ಜೈ.